ಇಲ್ಲಿ ಯಾರಾದರೂ ನೋಡಿದ್ರೆ ಲಾಕ್ ಆಗ್ಬಿಡ್ತೀವಿ, ಫೈನ್ ಹಾಕಿಸ್ತಾರೆ. ಬೇಕಾದ್ರೆ ಪೊಲೀಸ್ ಸ್ಟೇಷನ್ವರೆಗೂ ಹೋಗ್ಬೋದು ನಾವು. ಗೈಸ್ ನೋಡ್ರಿ, ದೂದ್ಸಾಗರ್ ವಾಟರ್ ಫಾಲ್ಸ್ ಹೋಗ್ತಾ ಇದೀವಿ. ಇಲ್ಲಿಂದ 10 ಕಿಲೋಮೀಟ್ರು 10 ಕಿಲೋಮೀಟ್ರು. ಇವಾಗ ಟ್ರೆಕ್ಕಿಂಗ್ ಮಾಡ್ತಾ ಇದೀವಿ. ಫುಲ್ ಅಂದ್ರೆ ಫುಲ್ ಮಳೆ ಹೊಡಿತೈತೆ. ಬಾಯ್ಸ್ ಎಲ್ಲ ನಡ್ಕೊಂಡು ಹೋಗ್ತಾ ಇದೀವಿ ನೋಡ್ರಿ. ಫುಲ್ ಅಂದ್ರೆ ಫುಲ್ ಮಳೆ ಸಾಕಾಗೈತೆ. ಫೀಲ್ ಮಾತ್ರ ವೆದರ್ ಮಾತ್ರ. ನಮ್ಮ ಜೊತೆ ಗೈಡ್ ಅವರೇ, ಅವ್ರನ್ನ ಕರ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿ ಅವ್ರಿ ನಮ್ಮ ಗೈಡು. ಇವಾಗ ಟ್ರೆಕ್ಕಿಂಗ್ ಮಾಡ್ತಾ ಇದೀವಿ. ಇನ್ನೂ 2 ಕಿಲೋಮೀಟ್ರ್ ಬಂದಿಲ್ಲ, ಹೋಗ್ತಾ ಇದೀವಿ. ಫುಲ್ ಅಂದ್ರೆ ಫುಲ್ ಮಳೆ ಸಾಕಾಗೈತೆ, ಕ್ರೇಜಿ. ಗೈಸ್ ನೋಡ್ರಿ, ಏನು ಕ್ರೇಜಿ ಆಗಿರೋ ವಾಟರ್ ಫಾಲ್ಸ್ ಬಂದಿವಿ. ಅದು ದೂದ್ಸಾಗರ್. ಇನ್ನೇನು ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ ಬರಬೇಕಾಯ್ತು. ನೋಡ್ರಿ ಯಾವ ಥರ ಐತೆ ವಾಟರ್ ಫಾಲ್ಸು. ನೋಡ್ರಿ ಏನು ಕ್ರೇಜಿ ಆಗೈತೆ. ಹಿಂಗೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಬರ್ಬೇಕಾದ್ರೆ ವಾಟರ್ ಫಾಲ್ಸ್ ಸಿಕ್ಕಿದ್ದು ನಮಗೆ. ನೋಡ್ರಿ ನಾವು ಯಾವ್ಯಾವ ಥರ ಟ್ರೆಕ್ಕಿಂಗ್ ಮಾಡ್ತಾ ಇದೀವಿ. ನೋಡ್ರಿ ನಮ್ಮ ಹುಡುಗರೆಲ್ಲ ಅಲ್ಲಿ ಹೋಗ್ತಾರೆ, ತೋರಿಸ್ತೀನಿ. ನೋಡ್ರಿ ಯಾವ್ಯಾವ ಥರ ಎಲ್ಲ ನುಕ್ಕೊಂಡು ಹೋಗ್ತಾ ಇದೀವಿ. ಅವ್ರ ಗೈಡು ಜಾಸ್ತಿ ಗಲಾಟೆ ಮಾಡಬೇಡ್ರಿ ಅಂತಾರೆ. ನಾವು ಹೋಗ್ತಿರೋದೇ ಇಲ್ಲೀಗಲಲ್ಲಿ. ಯಾಕಂದರೆ ಇಲ್ಲೀಗಲ್ ಅಂದರೆ ನಾವು ಬಂದಿದ್ದೆ 12 ಗಂಟೆ, 10 ಗಂಟೆಗೆ ಟಿಕೆಟ್ ಕ್ಲೋಸು. ಅವ್ರು ಇಲ್ಲೀಗಲಾಗಿ ಕರ್ಕೊಂಡು ಹೋಗ್ತಾರೆ ಗೈಡು. ನಮಗೆ ಯಾರಿಗೂ ಗೊತ್ತಿಲ್ಲದಂಗೆ ನೋಡ್ರಿ ಯಾವ್ಯಾವ ಥರ ಯಾವ್ಯಾವ ಜಾಗದಲ್ಲೆಲ್ಲ ನುಗ್ತಾ ಇದೀವಿ. ರೈಲು ಬರ್ತೈತೆ ಅಂತ ನಾವೆಲ್ಲ ಬೇಗ ಓಡ್ತಾ ಇದೀವಿ. ನೋಡ್ರಿ ನಮ್ಮ ಹುಡುಗರೆಲ್ಲ ಓಡ್ತಾವ್ರಿ. ಅಂದರೆ ನಾವು ಬಂದಿರೋದೇ ಇಲ್ಲಿಗಲಲ್ಲಿ. ಟ್ರೈನ್ ಬೇರೆ ಬಂದರೆ ನಾವು ಹೋಗೋಕ್ಕಾಗಲ್ಲ. ದೂದ್ಸಾಗರ್ ನೋಡಬೇಕು ಅಂದರೆ ನಾವು ಇದೇ ಥರನೇ ಹೋಗ್ಬೇಕು, ವಿಧಿ ಇಲ್ಲ. ನೋಡ್ರಿ ಇವಾಗ ಒಳಗಡೆ ನುಗ್ತಾ ಇದೀವಿ. ಇಲ್ಲಿ ಯಾರಾದರೂ ನೋಡಿದ್ರೆ ಲಾಕ್ ಆಗ್ಬಿಡ್ತೀವಿ, ಫೈನ್ ಹಾಕಿಸ್ತಾರೆ. ಬೇಕಾದ್ರೆ ಪೊಲೀಸ್ ಸ್ಟೇಷನ್ವರೆಗೂ ಹೋಗ್ಬೋದು ನಾವು. ಅದಕ್ಕೇ ಗೈಡ್ನೇ ತಗೊಂಬಂದು ಇಲ್ಲಿಗಲಲ್ಲಿ ಮಾಡ್ತಿದ್ದೀವಿ ಟ್ರೆಕ್ಕಿಂಗ್ನ.